ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕೊನೆವರೆಗೂ ವ್ಲಾಗ್ ನೋಡಿ. ಇವತ್ತು ಫೈನಲ್ ಡೇ ನನ್ನ ಹಲ್ಲಿಗೆ ಟ್ರೀಟ್ಮೆಂಟ್ಗೆ. ಸೊ ಇವತ್ತು ಹೋಗಿಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸೊ ಓಕೆ, ಇವತ್ತು ತಿಂಡಿ ಬಂದು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಸೊ ಬೇಗನೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ತರಕಾರಿ ಏನೂ ಹಾಕಲಿಲ್ಲ, ಐಡಿಯಾನೇ ಇರಲಿಲ್ಲ ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ. ಸಡನ್ನಾಗಿ ಮಾಡಿದಂಥದ್ದು. ಓಕೆ, ವ್ಲಾಗ್ನ ನಾನು ಆದರೆ ಅಮ್ಮನ ಮನೆಗೆ ಒಂದು 5 ನಿಮಿಷ ಹೋಗಿ ವಿಸಿಟ್ ಮಾಡಿಬಿಟ್ಟು ಬರೋಣ ಅಂತ. ಯಾಕಂದರೆ ಇವತ್ತೇ ಲಾಸ್ಟ್ ಅಲ್ವಾ ಅಲ್ಲಿಗೆ ಹೋಗೋದು, ಮತ್ತೆ ಹೋಗೋದಿಲ್ಲ. ಇನ್ನೆಷ್ಟು ದಿನ ಆಗುತ್ತೋ ಅಮ್ಮವ್ರನ್ನ ಮೀಟ್ ಆಗೋದಕ್ಕೆ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಒಂದು 5 ನಿಮಿಷ ಹೋಗಿ ವಾಪಸ್ ಬರ್ತೀನಿ. ಇವತ್ತು ಲಾಸ್ಟ್ ಪ್ಲಾಸ್ಟ್ ಮಾಡ್ತಾರೆ, ಅದನ್ನು ಸಿಮೆಂಟ್ ಪ್ಲಾಸ್ಟ್ ಮಾಡಿ ಕಳಿಸ್ತೀನಿ ಅಂತ ಸರಿ ಹೋದಾಗಲೇ ಹೇಳಿದರು. ಆ್ಯಕ್ಚುಲಿ ನೆನ್ನೆನೇ ಬರೋದು ಕೇಳಿದರು ಅವರು ಡಾಕ್ಟರು. ಸೊ ನೆನ್ನೆ ಹೋಗೋದಕ್ಕಾಗಲಿಲ್ಲ ಅಲ್ಲ, ನೆನ್ನೆ ಹೋಗಲಿಲ್ಲ. ಯಾಕೆ ಅಂದರೆ ಸೊ ಮಂಗಳವಾರ ಆಗಿರೋದ್ರಿಂದ ಅಲ್ಲಿ ಸಂತೆ ಬೇರೆ ಇರುತ್ತೆ, ತುಂಬ ಅಂದರೆ ತುಂಬಾ ಜನ ಇರ್ತಾರೆ. ಅದಕ್ಕೋಸ್ಕರ ಬೇಡ, ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ಇವತ್ತು ಹೊರಟಿದ್ದೀವಿ. ಎಸ್, ಬನ್ನಿ ಇವತ್ತಿನ ವ್ಲಾಗ್, ಇವತ್ತಿನ ದಿನ ಹೇಗೆ ಹೋಗುತ್ತೆ ಸೊ ನೋಡೋಣ. ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಹಾಗೆಯೇ ಅಮ್ಮನ ಮನೆಗೂ ಕೂಡ ಹೋಗಿದ್ವಿ, ಅಲ್ಲೂ ಕೂಡ ವಿಡಿಯೋ ಮಾಡಲಿಲ್ಲ. ಯಾಕೆಂದರೆ ಸೊ ಫಿಲ್ಲಿಂಗ್ ಮಾಡಬೇಕಾದ್ರೆ ಒಂದು ಪೇಯ್ನ್ ಆಗುತ್ತೆ, ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು. ಮತ್ತು ತುಂಬ ಹೊತ್ತು ಟೈಮ್ ತೊಗೊಂಡ್ರು ಅದನ್ನು ಫಿಲ್ಲಿಂಗ್ ಎಲ್ಲ ಮಾಡೋದು, ಮತ್ತು ಪೇಯ್ನ್ ಏನಾದರೂ ಇನ್ನೂ ಇದೆಯಾ ಅಂತ ಎಲ್ಲ ಟೆಸ್ಟ್ ಮಾಡೋದು. ಸೊ ಅದು ಎಲ್ಲ ಕೂಡ ಟ್ರೀಟ್ಮೆಂಟ್ ಇತ್ತು. ಅದೆಲ್ಲ ಮುಗಿಯೋದ್ರೊಳಗೆ 12:45 ಏನೋ ಆಗೋಯ್ತು. ಸೊ ಅಲ್ಲಿಂದ ಅಮ್ಮನ ಮನೆಗೆ ಹೋದ್ವಿ, ಯಾಕಂದರೆ ಇದು ಲಾಸ್ಟ್ ಟ್ರೀಟ್ಮೆಂಟ್ ಅಲ್ವಾ, ಹೋಗ್ಬಿಟ್ಟು ಬರೋಣ ಒಂದು 5 ನಿಮಿಷ ಅಂತ. ಅಮ್ಮ ನೋಡಿದ್ರೆ ಅಡುಗೆನೇ ಮಾಡ್ಕೊಂಡು ಕೂತಿದ್ರು. ಅದು ಅಲ್ಲದೆ ಅವರು ಮನೆ ಕ್ಲೀನು ಕೂಡ ಮಾಡ್ಕೊತಾಯಿದ್ರು. ಪಾಪುನ ನಾನು ಆಟ ಆಡಿಸ್ಕೊಂಡಿದ್ರೆ ಸೊ ಅವ್ರ ಕೆಲಸನ ಮಾಡ್ಕೊಬೋದು, ಸ್ವಲ್ಪ ಮುಗಿಸ್ಕೋತಾರೆ ಅಂತ ಹೇಳಿಬಿಟ್ಟು ನಾನು ಒಂದು ಅರ್ಧ ಗಂಟೆ ಇರ್ತೀವಿ ಅಮ್ಮ, ಸೊ ನೀವೆಲ್ಲನ ಕೆಲಸ ಮಾಡಿಸ್ಕೊಳ್ಳಿ ಮಮ್ಮಿ ಅಂತ ಹೇಳಿಬಿಟ್ಟು ಪಾಪುನ ಆಟ ಆಡಿಸ್ಕೊಂಡು ಕೂತಿದ್ದೆ. ಸೊ ಅವಳು ಕೂಡ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಹಾಗೆ ಪೇಯ್ನ್ ಕೂಡ ಇತ್ತು ಅಲ್ವಾ ನನಗೆ, ನಾಲ್ಗೆಗೆ ಸ್ವಲ್ಪ ಅದು ವೈಟ್ ಸಿಮೆಂಟ್ ಏನಿರುತ್ತೆ ಅದು ಟಚ್ ಆಗಿಬಿಟ್ಟಿತ್ತು ಫಿಲ್ಲಿಂಗ್ ಮಾಡಬೇಕಾದ್ರೆ. ಸೊ ನಾಲ್ಗೆನೂ ಕೂಡ ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತಾಯಿತ್ತು. ಸೊ ಒಂದು ರೀತಿ ನನಗೆ ಏನು ರೈಟ್ ಸೈಡ್ ಇತ್ತು ಅದೆಲ್ಲ ಫುಲ್ಲು ತಲೆ ಎಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಿತ್ತು. ಪಾಪುನ ಆಟ ಆಡಿಸ್ತಿದ್ದೆ ಅಲ್ವಾ, ಆ ಖುಷಿನಲ್ಲಿ ನನಗೆ ಆ ಪೇಯ್ನ್ ಕಾಣಿಸ್ಲಿಲ್ಲ. ಬಟ್ ಅಲ್ಲಿಂದ ಅಮ್ಮನ ಮನೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬರೋದ್ರೊಳಗೆ 3:30 ಆಗಿತ್ತು. ಅವಾಗಂತೂ ತಲೆ ಸಿಡ್ದಂಗೆ ಆಗ್ತಾಯಿತ್ತು, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಪೇಯ್ನ್ ಅಂತೂ. ಮಲ್ಕೊಂಬಿಟ್ಟೆ ನಾನು 4:15 ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಹೇಳಿ ಮಲ್ಕೊಂಡೆ. ಅವತ್ತು ಮನೆ ಒರೆಸೋದಕ್ಕೂ ಕೂಡ ಆಗಲಿಲ್ಲ ನನಗೆ, ಬೆಳಗ್ಗೆ ಒರೆಸ್ಕೊಂಡ್ರಾಯ್ತು ಅಂತ ಹೇಳಿ ನಾನೇ ಸುಮ್ಮನಾದೆ. ಓಕೆ, ಅದೆಲ್ಲ ಆದಮೇಲೆ ನಾನು ಮಲ್ಕೊಂಡು ಏನಾದರೂ ಸಂಜೆ ಟೈಮ್ ಅಂದರೆ ಈಗ 3 ಗಂಟೆ 4 ಗಂಟೆ ಟೈಮಲ್ಲಿ ಏನಾದರೂ ಮಲ್ಕೊಂಡು ಎದ್ದಾಗ ನನಗೆ ಏನೋ ಒಂಥರ ಮೂಡ್ ಅಷ್ಟು ಕಂಫರ್ಟಬಲ್ ಅಂತ ಅನಿಸ್ತಾ ಇರೋದಿಲ್ಲ, ಯಾವ ಕೆಲಸ ಮಾಡೋದಕ್ಕೂ ಕೂಡ ಅಷ್ಟೇ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಹೊತ್ತು ನೇಚರ್ ಜೊತೆನೇ ಇರ್ತೀನಿ. ಯಾಕಂದರೆ ಅಂದರೆ ತೋಟದಲ್ಲಿ ಓಡಾಡೋದು, ತೋಟದಲ್ಲಿ ಸುತ್ತಾಡೋದು, ಆದಷ್ಟು ಮನೆಯೊಳಗಿರೋದಿಲ್ಲ, ಹೊರಗಡೆ ಇರೋದಕ್ಕೆ ಇಷ್ಟಪಡ್ತೀನಿ. ಆವಾಗ ಒಂದು ಮಟ್ಟಿಗೆ ಒಂದು ಸ್ವಲ್ಪ ನನ್ನ ಮೈಂಡ್ ನನ್ನ ಕಂಟ್ರೋಲಿಗೆ ಸಿಗುತ್ತೆ. ಸೊ ಆವಾಗ ನಾನು ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಅಡುಗೆ ಮನೆನ ಕ್ಲೀನಿಂಗ್ ಮಾಡಿಕೊಂಡೆ. ಸೊ ಅದ್ರ ಜೊತೆಗೆ ಇವತ್ತೇ ಸಾಂಬಾರು ಮಾಡಿ ಇಟ್ಬಿಟ್ರೆ ಸೊ ನಾಳೆಗೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಮೊಳಕೆ ಕಟ್ಟಿದ ಹುಳ್ಳಿಕಾಳಿತ್ತು. ಸೊ ಅದ್ರದ್ದು ಉಪ್ಸಾರು ಮಾಡಿಕೊಂಡು ಜೊತೆಯಲ್ಲಿ ಬೆಲ್ಲನೂ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂದರೆ ಇವಾಗ ನಾನು ಆದಷ್ಟು ನನ್ನ ಹಲ್ಲೆಲ್ಲ ಎಫೆಕ್ಟ್ ಆಗಿರೋದು ನೋಡಿದ್ರೆ ನಾನು ತುಂಬಾ ಸ್ವೀಟ್ ತಿಂತೀನಿ ಅನ್ನೋದು ಆವಾಗ ಗೊತ್ತಾಯಿತು. ನಮಗೆ ಒಂದು ರೀತಿ ಎಷ್ಟು ಪೇಯ್ನ್ ಆಯಿತು ಅಂತ ಅಂದರೆ ಒಂದು ಹಲ್ಲಿಗೆ ಇಷ್ಟೊಂಥರ ಪೇಯ್ನ್ ಆಯಿತು. ಅದು ಸುಮ್ಮನೆ ಟೊಳ್ಳು. ಇವಾಗ ರೂಟ್ ಕೆನಲ್ ಮಾಡಿಸ್ತೀವಿ ಅಲ್ವಾ, ಆ ಹಲ್ಲು ಅಷ್ಟು ಗಟ್ಟಿ ಇರೋದಿಲ್ಲ. ಯಾಕಂದರೆ ಆ ನರ ಎಲ್ಲ ಏನು ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ತೆಗೆದು ಅಲ್ಲಿಗೆ ಫಿಲ್ಲಿಂಗ್ ಮಾಡಿರ್ತಾರೆ ಅವರು. ಸೊ ಅಲ್ಲಿ ರಕ್ತ ಸಂಚಾರ ಇರೋದಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಆ ಹಲ್ಲಿಗೆ ಇರೋದಿಲ್ಲ. ಸೊ ಮೀನ್ಸ್ ಅದು ಏನಾದರೂ ಗಟ್ಟಿ ಪದಾರ್ಥ ಏನಾದರೂ ಕ್ಯಾಪ್ ಹಾಕಿಸ್ತೀರ ನಾವು ಹಾಗೆ ತಿನ್ನೋದಕ್ಕೆ ಹೋದರೆ ಅದು ಡ್ಯಾಮೇಜ್ ಆಗುತ್ತೆ.
ಸೊ ನನಗೆ 24 ಹಾರ್ಸು ಅದು ಸಿಮೆಂಟ್ ಏನಿದೆ ಅದು ಡ್ರೈ ಆಗಬೇಕು. ಸೊ ಆ ಜಾಗದಲ್ಲಿ ಏನೂ ನಾವು ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಒಂದು ದಿನ ಪೂರ್ತಿ ನಮಗೆ ಕ್ಯಾಪ್ ಹಾಕೋದಿಲ್ಲ. ನೆಕ್ಸ್ಟ್ ಯಾವಾಗಲಾದ್ರು ಬಂದು ಕ್ಯಾಪ್ ಹಾಕಿಸ್ಕೊಬೋದು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಯಾವಾಗಲಾದರೂ ಮತ್ತೆ ಹೋಗಬೇಕು ಇವಾಗ ಕ್ಯಾಪ್ಗೋಸ್ಕರನೇ. ಹಿರಿಸಾವೆನಲ್ಲಿ ಒಂದು ಗೋರ್ಮೆಂಟ್ ಡಾಕ್ಟರ್ ಇದ್ದಾರೆ. ಬಟ್ ಅಲ್ಲಿ ಏನು ಅಂತ ಅಂದರೆ ಸರಿಯಾಗಿ ಆ ಡಾಕ್ಟರು ಕೆಲಸನೇ ಮಾಡೋದಿಲ್ಲ ಅನಿಸುತ್ತೆ. ಬರ್ತಾರೆ, ಯಾವಾಗ ಬೇಕು ಆವಾಗ ಹೋಗ್ತಾರೆ. ಸೊ ಒಂಥರ ಅತ್ತೆ ಮಾವನ ಮನೆ ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ಡಾಕ್ಟರ್ಸು ಗೋರ್ಮೆಂಟಲ್ಲಿ. ನಾನು ಮೊನ್ನೆ ಇನ್ನೂ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಹಾಸನ ಡಿಸ್ಟಿಕಲ್ಲಿ ಚನ್ನರಾಯಪಟ್ಟಣ ಗೋರ್ಮೆಂಟ್ ಹಾಸ್ಪಿಟಲ್ ಬಗ್ಗೆ ಮಾತಾಡಿರೋದನ್ನು ಕೇಳಿದೆ. ಒಂದು ಹುಡುಗ ಸೊ ಬರ್ತಾರೆ, ಡ್ಯೂಟಿಗೆ ಅಟೆಂಡ್ ಆಗಿದ್ದೀವಿ ಅಂತ ಸೈನ್ ಹಾಕ್ತಾರೆ. ಅಲ್ಲಿ ನೋಡಿದ್ರೆ ಡಾಕ್ಟರ್ಸೇ ಇರೋದಿಲ್ಲ, ಹೋಗ್ತಾರೆ. ಎಲ್ಲರಿಗೂ ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ ಅಂತ ಹೇಳಿಬಿಟ್ಟು. ಸೇಮ್ ಟು ಸೇಮ್ ನಮ್ಮ ಹಿರಿಸಾವೆನಲ್ಲೂ ಕೂಡ ಅದೇ ರೀತಿ ಹಲ್ಲಿನ ಡಾಕ್ಟರ್ ಅಂತ ಹೇಳಿಬಿಟ್ಟು ನಾವು ಎಷ್ಟು ಸರಿ ಹೋಗಿದ್ದೀವಿ. ಸೊ ಅಲ್ಲಿ ಎಲ್ಲೂ ಕೂಡ ನಮಗೆ ಹಲ್ಲಿನ ಡಾಕ್ಟರ್ಸ್ಗಳು ಸಿಕ್ಕಿಲ್ಲ. ಕಾಲ್ ಮಾಡಿದ್ರು ಕೂಡ ಅವರು ಸಿಗೋದಿಲ್ಲ ಹಲ್ಲಿನ ಡಾಕ್ಟರು. ಸೊ ಡೆಂಟಲ್ ಡಾಕ್ಟರ್ ಒಬ್ರದ್ದೇ ಅದರ ಪ್ರಾಬ್ಲಮ್ ಅಂತ ಅನಿಸುತ್ತೆ. ನಾವು ಹಿರಿಸಾವೆನಲ್ಲಿ ಜಾಸ್ತಿ ಡೆಂಟಲ್ ಡಾಕ್ಟರ್ ಬಿಟ್ಟರೆ ಗೋರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಯಾವ ಡಾಕ್ಟರ್ಸ್ನೂ ಅಷ್ಟಾಗಿ ಟೆಸ್ಟು ಅಥವಾ ಚೆಕಪ್ಗೆ ಅಂತ ಏನೂ ಹೋಗೋದಿಲ್ಲ. ಸೊ ಅವರೊಬ್ರದ್ದು ಮಾತ್ರ ಈ ರೀತಿ ಪ್ರಾಬ್ಲಮ್ಸ್ ಇದೆ. ಸೊ ನೋಡೋಣ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಇದೆಲ್ಲ ಬರೀ ಇವಾಗ ಜಗತ್ತಲ್ಲಿ ಹೇಗೆ ಅಂತಂದರೆ ದುಡ್ಡಿನ ಮೇಲೆ ಪ್ರಪಂಚ ನಿಂತಿರೋದು. ಸೊ ಯಾರಿಗಾದ್ರೂ ಒಂಚೂರು ಕೈ ಬಿಸಿ ಮಾಡಿದ ತಕ್ಷಣ ಅವ್ರ ಪಾಡಿಗೆ ಅವ್ರು ಸುಮ್ಮನಾಗ್ಬಿಡ್ತಾರೆ. ಅವ್ರು ಹೆಂಗೋ ಒಂದು ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಅದನ್ನೂ ಮುಚ್ಚಾಕ್ಬಿಡ್ತಾರೆ. ಸೊ ಆ ಥರ ಇದೆ ಈಗ ಪ್ರಪಂಚ. ಸೊ ಏನು ಮಾಡೋದಕ್ಕಾಗಲ್ಲ. ನಮಗೆ ಎಲ್ಲಿ ಡಾಕ್ಟರ್ಗಳು ಸಿಗ್ತಾರೋ ಅಲ್ಲಿಗೆ ಹೋಗಬೇಕು. ಅಲ್ಲೇ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಎಲ್ಲಿಂದ ಎಲ್ಲಿವರೆಗೂ ಹೋಗಲೇಬೇಕಾಗತ್ತೆ. ಸೊ ಈ ಥರ ಒಂದು ಸಿಚುವೇಶನ್ ಇದೆ. ಓಕೆ, ಸೊ ಇವಾಗ ತೋಟಕ್ಕೆ ಬಂದಿದ್ದೀನಿ. ತೋಟದಲ್ಲಿ ಜೋಳ ಮತ್ತು ಗೊಬ್ಬರನ ಹಾಕ್ಬಿಟ್ಟು ಹೋಗೋಣ ಅಂತ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ಅಂದ್ಕೋಬೇಡಿ. ಸೊ ನನ್ನ ಜೊತೆಗೆ ಇನ್ನೂ ಇಬ್ಬರು ಕೂಡ ಬರ್ತಾರೆ. ಆದರೆ ನಾವು ಹೋದಾಗ ಸ್ವಲ್ಪ ಬೇಗನೆ ಹೋಗಿದ್ವಿ, 7:45 ಹೋಗಿದ್ವಿ. ಸೊ ಹಾಗಾಗಿ ನಾನು ಒಬ್ಬಳೇ ಕಾಣಿಸ್ತಾ ಇದ್ದೀನಿ. ಸೊ ಆಮೇಲೆ ಬಂದು ಇಬ್ಬರು ಜಾಯ್ನ್ ಆಗ್ತಾರೆ. ಫ್ರೆಂಡ್ಸ್, ಸೊ ಇವತ್ತು ಗುರುವಾರ ಬೆಳಗ್ಗೆ ಸ್ವಲ್ಪ ಜೋಳ ಹಾಕೋಕೆ ಹೋಗಿದ್ವಿ. ಅದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆ ಇವಾಗ ಮಧ್ಯಾಹ್ನದ ಮೇಲಂತೂ ಬಟ್ಟೆ ಒಗಿಬೇಕಿತ್ತು, ಯಾಕಂದರೆ ಮಿಷಿನ್ ಕೆಟ್ಟೋಗ್ಬಿಟ್ಟಿದೆ. ಸೊ ಬಟ್ಟೆ ಎಲ್ಲ ಅಪರೂಪಕ್ಕೆ ಒಗೆಯೋದಲ್ವ, ಅಂದರೆ ಯಾವಾಗಲೂ ಕೈಯಲ್ಲಿ ಬಟ್ಟೆ ಒಗಿತಾ ಇರೋರಿಗೆ ಅಷ್ಟು ಟಯರ್ಡ್ ಅಂತ ಅನಿಸೋದಿಲ್ಲ. ಬಟ್ ನಾ ಎಷ್ಟೋ ವರ್ಷಗಳಾದಮೇಲೆ ಕೈಯಲ್ಲಿ ಒಗೆಯೋದಕ್ಕೆ ಹೋದಾಗ ತುಂಬ ಟಯರ್ಡ್ ಆಗುತ್ತೆ. ಸೊ ಅದು ಅಲ್ಲದೆ ತುಂಬ ಅಂದರೆ ತುಂಬಾ ಥಂಡಿ ಬೇರೆ ಇದೆ. ಸ್ನಾನ ಮುಗಿಸ್ಕೊಂಡು ಬಂದು 3:45 ಆಗೋಗ್ತು ನಾನೆಲ್ಲ ಕೆಲಸ ಮುಗಿಸಿ ಮಾಡೋದ್ರೊಳಗೆ. ಸೊ ಅದಕ್ಕೋಸ್ಕರ ದೀಪನೂ ಕೂಡ ಹಚ್ಚಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಸ್ವಲ್ಪ ದೀಪ ಹಚ್ಚಿ ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಮಲಗಿ ಇವಾಗ ಎದ್ದು ಮಲ್ಕೊಂಡೆ. ಅಂದರೆ ಸುಮ್ಮನೆ ರೆಸ್ಟ್ ಮಾಡಿದೆ ಅಷ್ಟೆ, ಮಲ್ಕೊಳ್ಳೋಕ್ಕೇನು ಹೋಗಲಿಲ್ಲ. ಇವಾಗ ಮಾವಿನಕಾಯಿ ಕಿತ್ಕೊಂಬರೋಣ ಅಂತ ಹೇಳಿದ್ರು ಮನೆಯವರು. ತುಂಬಾ ಹಕ್ಕಿಗಳೆಲ್ಲ ಪಕ್ಷಿಗಳೆಲ್ಲ ತಿಂದಾಗ್ತಿದ್ದಾವೆ. ಸೊ ಅದಕ್ಕೋಸ್ಕರ ಹೋಗಿ ಕಿತ್ಕೊಂಬರೋಣ ಅಂತ ಹೊರಟಿದ್ದೀವಿ. ಎಸ್, ಬನ್ನಿ ಅಲ್ಲಿ ತೋರಿಸ್ತೀನಿ. ಈ ಸರಿ ಮಾವಿನಕಾಯಿ ಫಲ ಅಷ್ಟೊಂದಿಲ್ಲ, ಸ್ವಲ್ಪ ಅಷ್ಟೇ. ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಸೊ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಾವಿನಕಾಯಿ ಅಂತೂ ಇವಾಗ ಜಾಸ್ತಿ ಅಷ್ಟೊಂದು ಥರ ಏನೂ ಬಿಟ್ಟಿಲ್ಲ, ಸ್ವಲ್ಪ ಮಾತ್ರ ಬಿಟ್ಟಿದ್ವಿ. ಅದನ್ನು ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಇನ್ನೂ ಹೊಸದಾಗಿ ವ್ಲಾಗ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.